ಪಾಲಕ್ ಗೋಬಿ, ಮಶ್ರೂಮು, ಫ್ರೈಡ್ ರೈಸು, ಗೋಬಿ ರೈಸು, ನೂಡಲ್ಸು, ಗೋಬಿ. ಸಕ್ಕತ್ತಾಗಿದೆ ಗೈಸ್, ನಿಜವಾಗ್ಲೂ ಆ ಖಾರ ಉಪ್ಪು ಎಲ್ಲ ಅಲ್ಲಲ್ಲಿಗೆ ಸಕ್ಕತ್ತಾಗಿದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತೇನಪ್ಪ ಅಂದರೆ ಶ್ರೀ ಬಸವೇಶ್ವರ ಗೋಬಿ ಚಾಟ್ಸ್ ಅಂಗಡಿ ಹತ್ರ ಇರೋದು. ಸೊ ಸಕ್ಕದಾಗಿ ಮಾಡ್ತಾರೆ. ಜಸ್ಟ್ ಇವಾಗ ತಿನ್ಕೊಂತಾನೆ ಮಾತಾಡ್ತಾ ಇದ್ದೆ. ಸೊ ಏನಪ್ಪ ಅಂತಂದರೆ ವಿಡಿಯೋದಲ್ಲಿ ಚೆನ್ನಾಗಿ ಬರಲ್ಲ ಅಂತ ಅಂದ್ಬಿಟ್ಟು ನಾನೇನಪ್ಪ ಅಂದರೆ ಫಸ್ಟ್ ವೀಡಿಯೋ ಮಾಡಿಬಿಟ್ಟು ತಿನ್ನೋಣ ಅಂತ ಅಂದ್ಬಿಟ್ಟು ಚಾಟ್ಸ್ ಮಾಡಿಸ್ತಾ ಇದ್ದೀನಿ. ಅಲ್ಲೋಡಿ ಕಾಣಿಸ್ತಿರ್ಬೋದು ನಿಮಗೆ. ರೆಡಿನೇ ಮಾಡಿಬಿಟ್ರು ಅಂಕಲು. ಸೊ ಏನಪ್ಪ ಅಂದರೆ ಇವ್ರ ಅಂಗಡಿಯಲ್ಲಿ ಏನೇನು ಸ್ಪೆಷಲು, ಗೋಬಿ ಬಿಟ್ಟರೆ ಏನು ಸ್ಪೆಷಲ್ ಅಂತ ತಿಳ್ಕೊಂಡು ಬಿಡೋಣ ಬನ್ನಿ, ಒಳಗಡೆ ಹೋಗೋಣ. ಸೊ ಅಂಗಡಿ ಏನಪ್ಪ ಅಂದರೆ ಚಿಕ್ಕದಾಗಿರ್ಬೋದು, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂದಂಗೆ. ಸೊ ಒಳಗಡೆ ಅಂಕಲ್ ಏನೇನು ರೆಡಿ ಮಾಡ್ತಾರೆ, ಯಾವ ಥರ ಮಾಡ್ತಾರೆ ಅಂತಂದ್ಬಿಟ್ಟು ಕೇಳೋಣ ಬನ್ನಿ. ನಮ್ಮೊಡನೆ ಇವತ್ತು ಸತೀಶ್ ಅವರಿದ್ದಾರೆ. ಸೊ ಏನಪ್ಪ ಅಂದರೆ ಇಲ್ಲಿ ಅವ್ರ ಅಂಗಡಿಯಲ್ಲಿ ಏನು ಸ್ಪೆಷಲು, ಗೋಬಿ ಮಾತ್ರನಾ ಅಥವಾ ಗೋಬಿ ಬಿಟ್ಟರೆ ಬೇರೆ ಏನು ಸ್ಪೆಷಲ್ ಅಂತ ಕೇಳೋಣ. ಸರ್ ನಿಮ್ಮ ಅಂಗಡಿಯಲ್ಲಿ ಏನೇನು ಫೇಮಸ್ ಸರ್? ಪಾಲಕ್ ಗೋಬಿ, ಮಶ್ರೂಮು, ಫ್ರೈಡ್ ರೈಸು, ಗೋಬಿ ರೈಸು, ನೂಡಲ್ಸು, ಗೋಬಿ. ಎಷ್ಟು ವರ್ಷದಿಂದ ಅಂಗಡಿ ಇದೆ ಸರ್ ಇದು? ನಾವು 10 ವರ್ಷದಿಂದ ಇದ್ದೀವಿ. 10 ವರ್ಷದಿಂದ ಇಲ್ಲೇ ಇದ್ದೀರಾ? ಇಲ್ಲೇ ಇದ್ದೀವಿ. ನೋಡಿದಲ್ವಾ ಗೈಸ್, 10 ವರ್ಷದಿಂದ ಇಲ್ಲೇ ಇದ್ದಾರೆ. ಸೊ ಸಖತ್ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಸಖತ್ತಾಗಿ ಗೋಬಿ ಎಲ್ಲ ಮಾಡ್ತಾರೆ. ಫ್ರೈಡ್ ರೈಸು, ಗೋಬಿ ಫ್ರೈಡ್ ರೈಸು ಕಾಣಿಸ್ತಿರ್ಬೋದು ನಿಮಗೆ. ಗೋಬಿ ಮಾಡಾಯಿತು, ಇವಾಗ ರೈಸ್ ಐಟಮ್ ಮಾಡ್ತಿದ್ದಾರೆ. ಸೊ ಇದು ಬಿಟ್ಟರೆ ಮತ್ತೇನು ಸ್ಪೆಷಲ್ ಇರ್ಬೋದು ಸರ್? ಸ್ಪೆಷಲ್ ಏನಿಲ್ಲ, ಮಾಡೋಣ ಅಂತಿದ್ವಿ. ಮಾಡಬೇಕು. ಕಾಲಿಫ್ಲವರ್ ಗೋಬಿ, ಪಾಲಕ್ ಗೋಬಿ ಎಲ್ಲ ರೆಡಿ ಉಂಟು ಈಗ. ಪಾಲಕ್ ಗೋಬಿ ಎಲ್ಲ. ಓಕೆ ಸರ್, ಏನಪ್ಪ ಅಂದರೆ ಪ್ರೈಸಸ್ ಎಲ್ಲ ಅಂದರೆ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಸರ್? 50, 30, ಹಾಫ್ 30, ಫುಲ್ 50. ಈ ಥರದಿಂದ ಸ್ಟಾರ್ಟ್ ಆಗುತ್ತಾ? ಓಕೆ, ಸೊ ಕೇಳಿದ್ರಲ್ವಾ ಸ್ಟಾರ್ಟು. ಸೊ ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್, ಹೇಳ್ತೀರಾ? ಇದು ಮರಿಯಪ್ಪನಪಾಳ್ಯ ಪಾರ್ಕು. ಅಲ್ಲೇ ಎದುರುಗಡೆ ಇರೋದು? ಎದುರುಗಡೆ ಪಾರ್ಕಿಂಗ್ ಗೇಟ್ ಎದುರುಗಡೆ. ಸೊ ಕೇಳಿದ್ರಲ್ವಾ, ಮರಿಯಪ್ಪನಪಾಳ್ಯ ಪಾರ್ಕ್ ಅಪೋಸಿಟೇ ಇರೋದು ಈ ಅಂಗಡಿ. ಸೊ ಏನಪ್ಪ ಅಂದ್ರೂ ಯಾರೆಲ್ಲ ಇಲ್ಲಿ ಬಂದು ಟೇಸ್ಟ್ ಮಾಡಿಲ್ಲ, ಖಂಡಿತವಾಗ್ಲೂ ಇಲ್ಲಿ ಈ ವಿಡಿಯೋ ನೋಡಿದ ಮೇಲೆ ಇನ್ನೂ ಎಲ್ಲ ಟೇಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಬಂದು ಟೇಸ್ಟ್ ಮಾಡಿ. ನಾನು ಕೂಡ ತೊಗೊಂಡಿದ್ದೀನಿ, ಗೋಬಿ ಮಂಚೂರಿ ತೊಗೊಂಡಿದ್ದೀನಿ. ಸೊ ಬಂದು ಇಲ್ಲಿ ಟೇಸ್ಟ್ ಮಾಡಿ, ಸಕ್ಕತ್ತಾಗಿರುತ್ತೆ. ನಾನು ಕೂಡ ತುಂಬ ಸಲ ಇಲ್ಲಿ ತಿಂದಿದ್ದೀನಿ, ಇವಾಗೂ ತೊಗೊಂಡಿದ್ದೀನಿ ಗೋಬಿ ಮಂಚೂರಿನ. ಸೊ ಟೇಸ್ಟ್ ಮಾಡಿ ಹೇಳ್ತೀನಿ. ಸಕ್ಕತ್ತಾಗಿದೆ ಗೈಸ್, ನಿಜವಾಗ್ಲೂ ಆ ಖಾರ ಉಪ್ಪು ಎಲ್ಲ ಅಲ್ಲಲ್ಲಿಗೆ ಸಕ್ಕತ್ತಾಗಿದೆ. ಆಮೇಲೆ ಮ್ಯಾಗಿ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ತುಂಬ ಐಟಮ್ಸ್ ಮಾಡ್ತಾರೆ. ಸೊ ಇನ್ನೂ ಯಾರೆಲ್ಲ ಬಂದು ಇಲ್ಲಿ ಟೇಸ್ಟ್ ಮಾಡಿಲ್ಲ, ಸೊ ಅಡ್ರೆಸ್ ಅಂತೂ ಗೊತ್ತಾಗಿದೆ ಅಲ್ವಾ. ಸೊ ಬಂದು ಖಂಡಿತವಾಗ್ಲೂ ಟೇಸ್ಟ್ ಮಾಡಿ. ಪ್ರೈಸಸ್ಸು ತುಂಬ ಜಾಸ್ತಿ ಇಲ್ಲ, ಕೇವಲ 50 ರೂಪಾಯಿಂದ ಸ್ಟಾರ್ಟಿಂಗ್ ಇದೆ. ಬಂದು ಟೇಸ್ಟ್ ಮಾಡಿ ಗೈಸ್. ಬಾಯ್.